ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗಾಗಲೇ ಶ್ರೇಷ್ಠ ಮತ್ತು ಕನ್ನಿಕಾ ರೂಪಿಸಿದ್ದ ಕುತಂತ್ರದಿಂದ ಭಾಗ್ಯ ಕೆಲಸ ಕಳ್ಕೊಂಡು ಕಂಗಾಲಾಗಿ ನಿಂತಿರ್ತಾಳೆ. ಇನ್ನೊಂದ್ ಕಡೆ ತಾಂಡವ್ ಕೂಡ ಹೇಗಾದ್ರೂ ಮಾಡಿ ತನ್ನ ಮನೆಯವ್ರನ್ನೆಲ್ಲ ತನ್ನ ಕಡೆ ಸೆಳ್ಕೊಳ್ಳೇಬೇಕು ಅಂತ ಭಾಗ್ಯಗೆ ಚಾಲೆಂಜ್ ಕೂಡ ಹಾಕಿರ್ತಾನೆ. ಇದಕ್ಕೆ ಸರಿಯಾಗಿ ತನ್ವಿ ಕಾಲೇಜ್ ಫೀಸ್ ಕೂಡ ಅವನೇ ಕಟ್ಟಿ ಭಾಗ್ಯಾಳ ಮುಂದೆ ಅವಳನ್ನ ಹೀಯಾಳಿಸಿ ಮಾತಾಡ್ತಾನೆ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಮನೆಯವರನ್ನ ನನ್ನ ಕಡೆ ಮಾಡ್ಕೊಳ್ತೀನಿ, ಇದು ನಾನು ನಿನಗೆ ಮಾಡ್ತಾ ಇರೋ ಚಾಲೆಂಜ್ ಅಂತ ಕೂಡ ಹೇಳ್ತಾನೆ. ಈ ಕಡೆ ಮಕ್ಕಳನ್ನ ನೋಡಿ ಭಾಗ್ಯಾಳಿಗೂ ತುಂಬಾ ಬೇಜಾರಾಗಿರುತ್ತೆ. ಅವರಿಬ್ಬರನ್ನು ತಪ್ಕೊಂಡು ಭಾಗ್ಯ ಕಣ್ಣೀರಿಡ್ತಾಳೆ. ತನ್ವಿ, ನಾನು ಇನ್ನೇನು ಕೇಳೋದಿಲ್ಲ, ನಾನು ಕಲಿಬೇಕು, ನನಗೆ ಕಾಲೇಜ್ ಫೀಸನ್ನ ಒಂದು ಕಟ್ಟಿ ನನಗೆ ಬಟ್ಟೆ ಬರೆ ಆಗಲಿ, ಇನ್ನೇನು ಹೊಸ್ತನ್ನ ನಾನು ಕೇಳೋದಕ್ಕೆ ಹೋಗಲ್ಲ, ನನ್ನ ಕೋರ್ಸಿಗೆ ಫೀಸ್ ಕಟ್ಟಿದ್ರೆ ಸಾಕು ಅಮ್ಮ ಅಂತ ಅಮ್ಮನ ಹತ್ರ ಅವಳ ಕಷ್ಟನೆಲ್ಲ ಹೇಳ್ಕೊಳ್ತಾಳೆ. ಇನ್ನೊಂದ್ ಕಡೆ ಗುಂಡಣ್ಣ, ನೀನು ಮನೆಯಲ್ಲಿ ಇಷ್ಟೊಂದೆಲ್ಲ ಕಷ್ಟ ಇರೋದು ನಿಂಗೆ ಗೊತ್ತಾಗ್ತಾ ಇಲ್ವಾ ಅಕ್ಕ, ಆದ್ರೂ ಅಮ್ಮನ್ನ ಯಾಕೆ ಬೇಜಾರು ಮಾಡ್ತಾ ಇದೆಯಾ ಅಂತ ಕೇಳಿದಾಗ ತನ್ವಿ ಯಾವ ಮಾತಿಗೂ ಬೆಲೆ ಕೊಡೋದಿಲ್ಲ. ತಾನು ಓದ್ಬೇಕು, ತನ್ನ ಕೋರ್ಸ್ಗೆ ಸೇರ್ಬೇಕು ಅನ್ನೋದು ಮಾತ್ರ ಅವಳ ವಾದ ಆಗಿರುತ್ತೆ. ಇನ್ನು ಭಾಗ್ಯ ಕೆಲಸ ಕಳ್ಕೊಂಡಿರೋದ್ರಿಂದ ಕುಸುಮ ಮತ್ತು ಮನೆಯವರಲ್ಲಿ ಬಹಳನೇ ಸಮಸ್ಯೆ ಆಗಿರುತ್ತೆ. ಮನೆ ಖರ್ಚು, ಮನೆ ನಿಭಾಯಿಸೋದು ಕೂಡ ತುಂಬಾ ಕಷ್ಟ ಆಗಿರುತ್ತೆ. ಆದ್ರೆ ಅದಕ್ಕೆ ನಾನು ಹೆದರೋದಿಲ್ಲ. ಯಾರು ನನ್ನ ಸೊಸೆಯನ್ನ ಕೆಲಸದಿಂದ ತೆಗೆದು ಹಾಕಿದ್ದಾರೋ ಅವರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಕುಸುಮ ಪಣ ತೊಟ್ಟಿರ್ತಾಳೆ. ಅದಕ್ಕೆ ಪೂಜಾ ಕೂಡ ಸಹಾಯ ಮಾಡ್ತಾಳೆ. ಪೂಜಾ ಹತ್ರ ಹಿತಾಗೆ ಫೋನ್ ಮಾಡಿಸ್ತಾಳೆ. ಹಿತ ಹತ್ರ ಕುಸುಮ ಕನ್ನಿಕಾಳ ವಿಳಾಸ ಕೂಡ ಪಡ್ಕೊಳ್ತಾಳೆ. ಹಿತ ತನ್ನ ಅಡ್ರೆಸ್, ಕನ್ನಿಕಾ ಮೇಡಮ್ ಅಡ್ರೆಸ್ ಕೊಟ್ಟಿದ್ದು ನಾನೇ ಅಂತ ಹೇಳ್ಬಿಡಿ ಅಂತ ಕೇಳ್ಕೊಳ್ತಾಳೆ. ನಿಮ್ಗೆ ಏನೂ ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ, ಆದ್ರೆ ಕನ್ನಿಕಾಳಿಗೆ ಸರಿಯಾದ ಪಾಠ ಕಲಿಸ್ಲೇಬೇಕು ಅಂತ ಕುಸುಮ ಹೇಳ್ತಾರೆ. ಶ್ರೇಷ್ಠ ಮೇಲೆ ತಾಂಡವ್ಗೆ ಬಹಳ ಕೋಪ ಬಂದಿರುತ್ತೆ. ಮನೆಯಲ್ಲಿ ಶ್ರೇಷ್ಠ ತಾಂಡವ್ಗೆ ಸಮಾಧಾನ ಕೂಡ ಮಾಡ್ತಾಳೆ. ನನಗೆ ಮೊದಲು ನಿನ್ನ ಪ್ಲಾನ್ ಗೊತ್ತಾಗಿರ್ಲಿಲ್ಲ, ಆದ್ರೆ ಇನ್ ಮುಂದೆ ನಾನು ಕೂಡ ನಿನ್ನ ಜೊತೆ ಭಾಗಿಯಾಗ್ತೇನೆ. ನನಗೂ ಭಾಗ್ಯ ಮೇಲೆ ಬಹಳಷ್ಟು ಸಿಟ್ಟಿದೆ. ಅವಳು ಎಲ್ಲಾನು ಕಳ್ಕೊಂಡು ಬೀದಿಗೆ ಬರಲೇಬೇಕು, ಅದಕ್ಕೆ ನಾನು ಕೆಲಸದಿಂದ ತೆಗ್ಸಿದ್ದು ಅಲ್ವಾ. ನನ್ನ ಸೇಡು ಇಷ್ಟಕ್ಕೆ ಮುಗ್ದಿಲ್ಲ, ಅವಳನ್ನ ಅವ್ರ ಮನೆಯವರಿಂದನೂ ದೂರ ಮಾಡಿ ಅವಳನ್ನ ಬೀದಿಲ್ ತಂದು ನಿಲ್ಲಿಸ್ಬೇಕು ಅಂತ ತಾಂಡವ್ಗೆ ಹೇಳ್ತಾಳೆ. ಆಗ ತಾಂಡವ್ಗೆ ಕೂಡ ಬಹಳ ಖುಷಿಯಾಗುತ್ತೆ. ಕನ್ನಿಕಾನ ಭೇಟಿ ಮಾಡಬೇಕು ಅಂತ ಕುಸುಮ ಅವಳ ಆಫೀಸ್ಗೆ ಹೋಗ್ತಾರೆ. ಕುಸುಮನ ಈ ನಡೆ ಭಾಗ್ಯಗೆ ಗೊತ್ತಿರೋದಿಲ್ಲ. ಭಾಗ್ಯಾಳ ಹತ್ರ ಕುಸುಮ ಏನು ಹೇಳಿರೋದಿಲ್ಲ, ಗೊತ್ತಾದ್ರೆ ಬೇಡ ಅಂತ ತಡಿತಾಳೆ ಅಂತ. ಇನ್ನು ಭಾಗ್ಯ ಹೊಸ ಕೆಲ್ಸನ ಹುಡುಕ್ತಾ ಇರ್ತಾಳೆ. ಎಲ್ಲೇ ಹೋದ್ರೂ ಕೂಡ ಅವಳಿಗೆ ಒಂದು ಕೆಲಸ ಸಿಗ್ತಾ ಇರೋದಿಲ್ಲ. ತಾನು ಕೆಲಸ ಮಾಡ್ತಾ ಇದ್ದ ಹೋಟೆಲ್ಗೆ ಇನ್ನೊಂದ್ಸರಿ ಕರೆ ಮಾಡಿ ಯಾರಾದ್ರೂ ಕೆಲಸ ಕೊಡೋರಿದ್ರೆ ಅವ್ರ ನಂಬರ್ ಕೊಡಿ ಅಂತ ಕೂಡ ಅವಳು ಕೇಳ್ತಾಳೆ. ಆದ್ರೆ ಈಗಿರೋ ಪರಿಸ್ಥಿತಿಯಲ್ಲಿ ನಿಮ್ಗೆ ಎಲ್ಲೂ ಕೆಲಸ ಸಿಗಲ್ಲ ಮೇಡಮ್ ಅಂತಾನೆ ಅವರು ಕೂಡ ಹೇಳಿದಾಗ ಭಾಗ್ಯಗೆ ಇನ್ನೊಂದಷ್ಟು ಪರಿಸ್ಥಿತಿ ಬಿಗಡಾಯಿಸಿ ಹೋಗುತ್ತೆ. ಈ ಕಡೆ ಕನ್ನಿಕಾ ಆಫೀಸ್ನ ವಿಳಾಸನ ಹಿತ ಮೂಲಕ ತಗೊಂಡಿರೋ ಕುಸುಮ ಧರ್ಮರಾಜ್ ಜೊತೆ ಕಾರ್ ತಗೊಂಡು ಅವಳಿರೋ ಕಡೆ ಹೊರಟು ಹೋಗ್ತಾರೆ. ಇವತ್ತು ಏನಾದ್ರೂ ಮಾಡಿ ಭಾಗ್ಯಗೆ ನ್ಯಾಯ ಕೊಡಿಸ್ತೀನಿ ಅಂತ ಕುಸುಮ ಅವಳನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾರೆ. ಸೀದಾ ಅವಳ ಆಫೀಸ್ ಒಳಗೆ ಹೋಗೋ ಕುಸುಮ ಅಲ್ಲಿ ಕನ್ನಿಕಾ ಮೊದ್ಲೇ ಇವ್ರು ಬರೋದು ತಿಳ್ಕೊಂಡು ಏನೆಲ್ಲ ಪ್ಲಾನ್ ಕೂಡ ಮಾಡಿರ್ತಾಳೆ. ಅದರಂತೆನೆ ಒಂದು ಉಪಾಯ ಮಾಡಿ ಇಬ್ಬರನ್ನು ಕ್ಯಾಬಿನ್ಗೆ ಕಳಿಸ್ತಾಳೆ. ಕ್ಯಾಬಿನಲ್ಲಿ ಕನ್ನಿಕಾಗೆ ಮಾತ್ರ ಚೇರ್ ಇರುತ್ತೆ. ಧರ್ಮರಾಜ್ ಮತ್ತು ಕುಸುಮ ಇಬ್ರು ನಿಂತ್ಕೊಂಡೇ ಮಾತಾಡ್ಬೇಕಾಗಿರುತ್ತೆ. ನಿಮ್ಗೆ ಅವಮಾನ ಮಾಡಬೇಕು ಅಂತಾನೆ ಈ ತರ ಮಾಡಿದ್ದೇನೆ ಅಂತ ಕನ್ನಿಕಾ ಹೇಳ್ತಾಳೆ. ಕುಸುಮ ಮತ್ತು ಧರ್ಮರಾಜ್ ಅದನ್ನು ವಿರೋಧಿಸಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಆಗ ಕನ್ನಿಕಾ ತನ್ನ ಆಫೀಸ್ ಸಿಬ್ಬಂದಿನ ಕರೆದು ಅವ್ರ ಮುಂದೆನೆ ಇಬ್ಬರಿಗೂ ಅವಮಾನ ಮಾಡ್ತಾಳೆ. ಕನ್ನಿಕಾ ಕುಸುಮ ಮತ್ತು ಧರ್ಮರಾಜ್ ಇಬ್ಬರಿಗೂ ಸಾಕಷ್ಟು ಅವಮಾನ ಆಗೋ ತರನೇ ಮಾತುಗಳನ್ನ ಆಡ್ತಾ ಇರ್ತಾಳೆ. ಇದಕ್ಕೆ ಕನ್ನಿಕಾ ಆಫೀಸ್ ಉದ್ಯೋಗಿಗಳು ಕೂಡ ಅವಳಿಗೆ ಸಾಥ್ ಕೊಡ್ತಾ ಇರ್ತಾರೆ. ಭಾಗ್ಯ ಮಾಡಿದ್ದು ತಪ್ಪು ಅಂತಾನೆ ವಾದಿಸ್ತಾ ಇರ್ತಾರೆ. ಕುಸುಮ ಮತ್ತು ಧರ್ಮರಾಜ್ ಏನೇ ಹೇಳಿದ್ರು ಅವಳ ಮಾತಿಗೆ ಒಂಚೂರು ಕೂಡ ಬೆಲೆ ಕೊಡ್ತಾ ಇರೋದಿಲ್ಲ. ಇನ್ನೊಂದ್ ಕಡೆ ಆಫೀಸ್ನಲ್ಲಿ ತಾಂಡವ್ ತುಂಬಾನೇ ಟೆನ್ಷನ್ ಅಲ್ಲಿ ಕೂತ್ಕೊಂಡಿರ್ತಾನೆ. ಯಾವುದೋ ಕೆಲಸ ಬಾಕಿ ಇದೆ ಅಂತ ಕೊರಗ್ತಾ ಇರ್ತಾನೆ. ಶ್ರೇಷ್ಠ ಅಲ್ಲಿಗೆ ಬರ್ತಾಳೆ. ಬರುವಾಗ ಅವಳ ಮನೆಯಿಂದ ಫ್ಲಾಸ್ಕ್ ನಲ್ಲಿ ಕಾಫಿ ಮಾಡ್ಕೊಂಡು ತಂದಿರ್ತಾಳೆ. ಅದನ್ನ ತಾಂಡವ್ಗೆ ಕೂಡ ಕೊಡ್ತಾಳೆ. ಕಾಫಿ ಕುಡ್ದ ತಾಂಡವ್ ಖುಷಿ ಪಡ್ತಾನೆ. ನಿನ್ಗೋಸ್ಕರ ನಾನು ಮನೆಯಲ್ಲೇ ಕಾಫಿ ಮಾಡ್ಕೊಂಡು ಬಂದೆ ಅಂತ ಶ್ರೇಷ್ಠ ಅಲ್ಲಿಂದ ಹೋಗ್ತಾಳೆ. ಹೊರಡೋದಕ್ಕೂ ಮೊದಲು ನಾಳೆ ನಿನ್ಗೊಂದು ಸರ್ಪ್ರೈಸ್ ಇದೆ, ಆಫೀಸ್ಗೆ ರಜೆ ಹಾಕ್ಬೇಕು ಅಂತ ಕೂಡ ಹೇಳ್ತಾಳೆ. ಇನ್ನೊಂದ್ ಕಡೆ ತನ್ವಿ ಫ್ರೆಂಡ್ ಬರ್ಡೇಗೆ ಮೈಸೂರು ಪಾಕ್
ಕೊಡುವಾಗ ತನ್ವಿ 2 ಪೀಸ್ ತಗೊಳ್ತಾಳೆ. ಅದನ್ನ ಗಮನಿಸೋ ಅವಳ ಫ್ರೆಂಡ್ಸ್ ತನ್ವಿ ಯಾವುದೋ ಪಾರ್ಟಿ ಮಿಸ್ ಮಾಡೋದಿಲ್ಲ, ಯಾವುದೇ ಬರ್ಡೇ ಇದ್ರೂ 2 ಕೇಕ್ ತಗೊಳ್ತಾಳೆ. ಅವಳ ಬರ್ಡೇಗೆ ಪಾರ್ಟಿಗೆ ಯಾರನ್ನೂ ಕರೆಯೋದಿಲ್ಲ, ಯಾರಿಗೂ ಒಂದು ಸ್ವೀಟ್ ಕೂಡ ಕೊಡೋದಿಲ್ಲ ಅಂತ ಗೇಲಿ ಮಾಡಿ ನಗ್ತಾ ಇರ್ತಾರೆ. ಅವರೆಲ್ಲರ ಚುಚ್ಚುಮಾತನ್ನು ಕೇಳಿ ತನ್ವಿಗೆ ಬಹಳನೇ ಅವಮಾನ ಆಗಿ ಅಲ್ಲಿಂದ ಎದ್ದು ಹೋಗ್ತಾಳೆ. ಇನ್ನು ಕನ್ನಿಕಾ ತನ್ನ ಆಫೀಸ್ ಕ್ಯಾಬಿನಿಂದ ಕುಸುಮಾಳ ಕೈ ಹಿಡಿದು ದರ ಅಂತ ಎಳ್ಕೊಂಡು ಹೊರಗಡೆ ತಂದು ಕರೆದು ನಿಲ್ಲಿಸ್ತಾಳೆ. ಅಲ್ಲಿಯೂ ಅವಮಾನ ಮಾಡಿ ಹೊರಗಡೆ ತಳ್ಳೋದಕ್ಕೆ ಮುಂದಾಗ್ತಾಳೆ. ಆಗ ಅಲ್ಲಿಗೆ ಪೂಜಾಳನ್ನ ಕರ್ಕೊಂಡು ಭಾಗ್ಯ ಬಂದೇ ಬಿಡ್ತಾಳೆ. ಇನ್ನೇನು ಕೆಳಗೆ ಬೀಳ್ಬೇಕು ಅನ್ನೋಷ್ಟರಲ್ಲಿ ಕುಸುಮಾರನ್ನ ಭಾಗ್ಯ ಹಿಡ್ಕೊಂಡ್ಬಿಡ್ತಾಳೆ. ಕನ್ನಿಕಾ ಭಾಗ್ಯಳನ್ನ ಅಲ್ಲಿನೂ ಅವಮಾನ ಮಾಡೋದಕ್ಕೆ ಮುಂದಾಗ್ತಾಳೆ. ಆಗ ಭಾಗ್ಯ ಕನ್ನಿಕಾ ಕಪಾಳಕ್ಕೇನೆ ಬಾರಿಸ್ಬಿಡ್ತಾಳೆ. ಕನ್ನಿಕಾಗೆ ಎಲ್ಲರ ಮುಂದೆ ಬಹಳನೇ ಅವಮಾನ ಮಾಡ್ತಾಳೆ. ನಿನ್ಗೆ ಎಷ್ಟೇ ಹೇಳಿದ್ರು, ನಿನ್ಗೆ ಹಿಂದೆ ಎಷ್ಟು ಅವಮಾನ ಮಾಡಿದ್ರು, ನೀನ್ ಮಾತ್ರ ನಿನ್ನ ಕೆಟ್ಟ ಬುದ್ಧಿನ ಬಿಡೋದಿಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಇನ್ನು ಕನ್ನಿಕಾ ಇಷ್ಟೆಲ್ಲ ಮಾಡಿದ್ದನ್ನ ನೋಡಿ ಭಾಗ್ಯ ಹೇಗೆ ಅವಳಿಗೆ ಪಾಠ ಕಲಿಸ್ತಾಳೆ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಶುಭ ದಿನ. ಧನ್ಯವಾದಗಳು.